ಲೇ ಮೀನಾ, ನೀನ್ ಮಾಡ್ತಾ ಇರೋದು ಒಂಚೂರು ಸರಿ ಇಲ್ಲ ಕಡೆ. ಸೀನಾ, ನೀನ್ ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ನಾನು ಏನ್ ಮಾಡ್ದೆ ಅದನ್ನ ಹೇಳು. ನಾನೇನ್ ತಪ್ಪು ಮಾಡ್ದೆ ಅದನ್ನ ಹೇಳು. ಮಾಡಬಾರ್ದು, ಮಾಡ್ಬಿಟ್ಟು ಏನು ಮಾಡಿದೆ ಅಂತ ಕೇಳ್ತಿದ್ದಿಲ್ಲ. ನೀನು ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿಯೋದನ್ನ ಯಾವಾಗಿಂದ ಶುರು ಮಾಡ್ಕೊಂಡಿದ್ಯಾ ಹೇಳು. ಲೋ, ನಾನು ಹೊಟ್ಟೆ ಮೇಲೆಲ್ಲ ಹೊಡೆಯಲ್ಲ, ಹೊಡೆತ್ರ ತಲೆ ಮೇಲೆ ಹೊಡೆಯೋದು. ಹೊಡಿತೀಯ. ನಾನೇನಾರು ಹೊಡೆದ್ರ ಅಂದೆ ಎದ್ದೊಳಕ್ಕೂ ಆಗಲ್ಲ, ಹಂಗೆ ಹೊಡೆದಾಕ್ಬಿಡ್ತೀನಿ. ನನ್ಗ್ಯಾಕ ಹೊಡಿತೀಯ? ನಾನೇನೋ ಮಾಡಿದ್ದೀನಿ. ಏನು ಮಾಡಿದ್ಯಾ ಅಂತ ಕೇಳ್ತಿಯಲ್ಲ, ಯಾಕೆ ನನಗೆ ಬೆನ್ನಿಗೆ ಬಿದ್ದಿದ್ದು ಬೇತಾಳ ಥರ ನನ್ನ ಹಿಂದೆನೇ ಬಿದ್ದಿದ್ಯಾ? ಊರಿಗೆಲ್ಲ ನೀನು ಒಬ್ಬನೇ ಪದ್ಮಪ್ಪ ಅಲ್ವಾ, ಅದಕ್ಕೆ ನೀನು ಹಿಂದೆ ಬಿತ್ತಿದ್ದೀನಿ. ದೂಸರ ಮಾತ್ಬೇಡ, ನಾನು ಕೇಳಿದ ಪ್ರಶ್ನೆಗಷ್ಟೇ ಉತ್ತರ ಕೊಡೋ. ಲೋ ಸೀನಾ, ನಾನು ಒಬ್ಬಳೇ ಅಲ್ಲ ಕಣೋ, ಇಡೀ ಊರಲ್ಲಿರೋ ಹುಡುಗಿರೆಲ್ಲ ನಿನ್ನ ಹಿಂದೆ ಬಿತ್ತಿದ್ದಾರೆ. ಊರಲ್ಲಿರೋ ಹುಡುಗಿರೆಲ್ಲ ನನ್ನ ಹಿಂದೆ ಬಿದ್ದಿದ್ದಾರ? ಯಾಕೆ ಅಂದ್ರೆ ನೀನ್ ಮುಂದೆ ಇದೆಯಾ, ಅದಕ್ಕೆ ಅವರೆಲ್ಲ ನಿನ್ನ ಹಿಂದೆ ಬೀಳ್ತಾ ಇದ್ದಾರೆ. ನೋಡ್ ಮೀನಾ, ನಾನು ಕಷ್ಟಪಟ್ಟು ಬೇವ್ರು ಸುರಿಸಿ ಈ ಹಂತಕ್ಕೆ ಬಂದಿದ್ದೀನಿ. ಇದನ್ನ ನೀನು ಸುಮ್ಮನೆ ಹಾಳು ಮಾಡಬೇಡ. ಎಲ್ರು ಬೆವರು ಸುರಿಸಿನೇ ಮುಂದೆ ಬರೋದು, ನೀರು ಸುರಿಸಿ ಮುಂದೆ ಬರಲ್ಲ. ಏನೋ ಒಂದು ಸುರಿಸ್ಕೊಂಡು ಮುಂದೆ ಬಂದಿದ್ದೀನಿ, ಅದನ್ನ ಯಾಕೆ ನೀನು ಹಾಳು ಮಾಡ್ತೀಯಾ? ಲೋ, ನಾನೆಲ್ಲೋ ಹಾಳು ಮಾಡ್ತೆ, ಏನೋ ನಿನ್ ಗೋಳು. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಮಾಡ್ದೆ ಅಂತ ಕೇಳ್ತಿಲ್ಲ. ನನ್ನ ಬಿಸ್ನೆಸ್ ಎಕ್കൂಟ್ ಹೋಗಕ್ಕೆ ಕಾರಣನೇ ನೀನು. ಅಯ್ಯೋ, ಇದೊಳ್ಳೆ ಚೆನ್ನಾಗಾಯ್ತಲ್ಲ. ನಾನು ಉಸಿರಾಡ್ತೀನಿ, ನೀನ್ ಯಾಕೆ ಉಸಿರಾಡ್ತೀಯ ನಂಗಾಯ್ತು ನೋಡು. ನೀನಾ ಜಾಸ್ತಿ ಪಂಚ್ ಹಾಕ್ಬೇಡ, ಮಕರ ಪಂಚರ್ ಮಾಡ್ಬಿಡ್ತೀನಿ. ಪಂಚರ್ ಆಗಿರೋ ಬಿಸ್ನೆಸ್ನ ನೀನು ಸರಿ ಮಾಡ್ಕೊ, ಆಮೇಲೆ ನನ್ನ ಮುಖನ ಪಂಚರ್ ಮಾಡಿವಂತೆ. ನನ್ನ ಬಿಸ್ನೆಸ್ ಮೊದಲು ಚೆನ್ನಾಗೇ ನಡೀತಿತ್ತು, ನೀನು ಬಂದ್ಮೇಲೆ ಹಿಂಗಾಗಿದ್ದು. ಲೋ, ನಿನಗೆ ಬಿಸ್ನೆಸ್ ಮಾಡೋಕ್ಕೆ ಬರ್ತಾ ಇರೋದಕ್ಕೆ ನಿನ್ನ ಬಿಸ್ನೆಸ್ ಎಕ್ಕುಟ್ಟೋಗಿರೋದು. ಹಲೋ, ಮೊದಲಿಗೆ ನನ್ನ ಬಿಸ್ನೆಸ್ ಸಿಕ್ಕಾಪಟ್ಟೆ ಟಾಪಲ್ಲಿ ನಡೀತಿತ್ತು. ಯಾವಾಗ ನೀನು ಬಂದು ನನ್ನ ಮುಂದೆ ಹೋಟ್ಲ್ ಹಾಕೋದು ಎಕ್ಕುಟ್ಟೋಯ್ತು. ನಿನ್ನ ಕೆಟ್ಟ ಕಾಲ ಶುರುವಾಗಿತ್ತು, ನನ್ನ ಪರಿಚಯ ಆದ್ಮೇಲೆ ಬಿಡು. ಏನೋ ಹೇಳ್ತಿದ್ದೆ ಅದನ್ನ ಡೈರೆಕ್ಟಾಗಿ ಜೋರಾಗಿ ಹೇಳು. ನೋಡ್ ಗುರು, ಬಿಸ್ನೆಸ್ ಅಂದಮೇಲೆ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಅದಕ್ಕೆಲ್ಲ ಎತ್ರುಕೊಂಡು ಬಿಸ್ನೆಸ್ ಮಾಡ್ತೀರ ಇರೋಕ್ಕಾಗುತ್ತಾ? ಆದ್ರೂ ನೀನು ಮಾಡಿದ ತಪ್ಪು. ಸ್ಟಾರ್ಟ್ ಆಗಿರೋ ನನ್ನ ಬಿಸ್ನೆಸ್ನ ಹಳ್ಳ ಹಿಡಿಯಕ್ಕೆ ನೀನೇ ಕಾರಣ, ಅದು ಗೊತ್ತಾ? ನಾನೇನೋ ಮಾಡಿದೆ. ನಾನು ಹೋಟ್ಲು ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಹೋಟ್ಲು ಮುಂದೆ ಬಂದು ನಿನ್ನ ಹೋಟ್ಲು ಮಾಡಿದೆ ನೋಡು, ಅಲ್ಲೇ ನನ್ನ ಬಿಸ್ನೆಸ್ ಎಲ್ಲ ಬಿದ್ದೋಯ್ತು. ಇದೊಳ್ಳೆ ಕತೆ ಆಯ್ತಲ್ಲ. ನಾನ್ ಜೀವನ ಮಾಡಬಾರ್ದಾ, ನಾನ್ ದುಡಿಬಾರ್ದಾ? ನಿನ್ನ ದುಡಿಬೇಡ ಅಂತ ಯಾರಮ್ಮ ಹೇಳಿದ್ರು? ಬೇರೆ ಕಡೆ ಹೋಗಿ ಹೋಟ್ಲು ಇಡಬೇಕಿತ್ತು, ಅದ್ಯಾಕೆ ನನ್ನ ಹೋಟ್ಲು ಮುಂದೆ ಇಡಬೇಕಿತ್ತು? ಏನ್ ಗೊತ್ತೇನೋ, ನಿನ್ ದುಡಿಯೋ ಯೋಗ್ಯತೆ ಇಲ್ಲ, ಅದಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇದೀಯಾ. ಅಲ್ಲ ಕಣೆ ಮೀನಾ, ನಾನು ಮಸಾಲೆ ದೋಸೆ ಮಾಡಿದ್ರೆ ನೀನು ಬೆಣ್ಣೆ ದೋಸೆ ಮಾಡ್ತೀಯಾ ಅಲ್ವಾ? ಇದ್ರಲ್ಲಿ ನಾನೇನ್ ಕಾಪಿ ಮಾಡ್ದೆ? ನೀನ್ ಮಾಡಿದ್ ಬೇರೆ ತಾನೇ, ನಾನ್ ಮಾಡಿದ್ ಬೇರೆ. ಅಲೋ, ನಾನು ಮಸಾಲೆ ದೋಸೆ ತಿನ್ನೋ ಕಸ್ಟಮರೇ ನೀನ್ ಬೆಣ್ಣೆ ದೋಸೆ ತಿನ್ನೋಕೆ ಬಂದಿದ್ದು. ಹಾಗಾದ್ರೆ ಬಂದವ್ರನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗಪ್ಪ. ಅದು ಬಿಟ್ಟೋಕು, ನಾನು ಎಗ್ ದೋಸೆ ಮಾಡಿದ್ರೆ ನೀನ್ ಡಬಲ್ ಎಗ್ ದೋಸೆ ಮಾಡ್ತೀಯಾ. ಇದ್ರಿಂದ ನನ್ಗೆ ಎಷ್ಟು ಲಾಸ್ ಆಯ್ತು ಗೊತ್ತಾ? ಅಲ್ಲ ಕಣೋ, ಡಬಲ್ ಎಗ್ ಹಾಕಿದ್ ನಾನು, ನನಗ್ ಲಾಸ್ ಆಗ್ಬೇಕು, ನಿನ್ಗೆ ಯಾಕೋ ಲಾಸ್ ಆಗುತ್ತೆ? ನೀನ್ ಡಬಲ್ ಎಗ್ ದೋಸೆ ತಿನ್ನೋಕೆ ಬಂದಿದ್ದು ನನ್ನ ಕಸ್ಟಮರು. ಇವಾಗ ಏನು, ಬಂದು ನಿನ್ ಕಸ್ಟಮರ್ನ ವಾಪಸ್ ಕರ್ಕೊಂಡು ಹೋಗಿ ನೀನ್ ಎಗ್ ದೋಸೆನ ತಿನ್ಸು. ಅಷ್ಟಲ್ದೆ ವಯ್ಯಾರ ಮಾಡ್ಕೊಂಡು ಬನ್ನಿ, ನಾನು ಮಾಡೋ ಅಡುಗೆ ಚೆನ್ನಾಗಿದೆ ಅಂತ ಎಲ್ರು ಕರಿತೀಯಲ್ಲ, ಇದು ನೀ ಮಾಡೋ ತಪ್ಪು ತಾನೆ? ಅದೆಲ್ಲ ಬಿಸ್ನೆಸ್ ಐಡಿಯಾ ಕಣೋ. ನೀನ್ ಬೇಕಾದ್ರೆ ವಯ್ಯಾರ ಸಿಂಗಾರ ಮಾಡು, ಯಾರು ಬೇಡ ಅಂದ? ಇವಳೇನಾರು ಎದುರಾಕೊಂಡೆ ನಾನು ಲಾಸ್ ಆಗ್ಬಿಡ್ತೀನಿ. ನೋಡ್ ಮೀನಾ, ನಮ್ಮಲ್ಲಿ ಯಾಕೆ ಜಗಳ? ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಏನ್ ಐಡಿಯಾ? ಸುಮ್ಮನೆ ಜಗಳ ಮಾಡಿದ್ರೆ ಲಾಸು, ನಾವಿಬ್ರು ಒಂದಾಗ್ಬಿಡೋಣ. ನೀನ ಒಂದ್ ಹುಡುಗಿ ಸಂಪಾದನೆ ಮಾಡ್ತಾಳೆ ಅಂದ್ರೆ ಅವಳನ್ನೇ ಮದ್ವೆ ಆಗಕ್ಕೆ ಯೋಚನೆ ಮಾಡ್ಬಿಡ್ತೀಯಾ? ನಾನು ಆ ಥರ ಹೇಳಿದಲ್ಲ, ನಾವಿಬ್ರು ಬಿಸ್ನೆಸ್ ಅಲ್ಲಿ ಒಂದಾಗೋಣ ಅಂತ ಹೇಳಿದ್ದು. ಅದು ಹೆಂಗೂ ಆಗುತ್ತೆ. ನಾನು ನೀನು ಇಬ್ರು ಸೇರಿ ಒಂದು ದೊಡ್ಡ ಹೋಟ್ಲು ಮಾಡೋಣ. ಅಲ್ಲಿ ನನ್ನ ಮಸಾಲೆ ದೋಸೆ, ನಿನ್ನ ಬೆಣ್ಣೆ ದೋಸೆ, ನನ್ನ ಎಗ್ ದೋಸೆ, ನಿನ್ನ ಡಬಲ್ ಎಗ್ ದೋಸೆ ಮಾಡಿ ವ್ಯಾಪಾರ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಮಾಡೋಣ. ಹೆಂಗೆ? ವಾವ್, ಸೂಪರ್ ಐಡಿಯಾ ಕಣೋ. ಇಬ್ರು ಸೇರಿ ಒಳ್ಳೆ ಸಂಪಾದನೆ ಮಾಡೋಣ. ನಾನು ದುಡ್ಡಿನ ವ್ಯವಹಾರ ಎಲ್ಲ ನೋಡ್ಕೋತೀನಿ, ನಾನು ಕ್ಯಾಶಿಯರು. ಮತ್ತೆ ನನ್ನ ಕೆಲಸ ಮುಸ್ರೆ ಪಾತ್ರೆ ತಿಕ್ಕೋದು. ಖಿಲಾಡಿ ಜೋಡಿ.